ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಯಾಜಕ ಸಹೋದರರೇ, ಧರ್ಮ ಭಗಿನಿಯರೇ, ಸರ್ವಭಕ್ತಾದಿಗಳೇ, ಸಂತ ಫ್ರಾನ್ಸಿಸ್ ಅಸಿಸಿ ಅವರು ಪ್ರಕೃತಿಯ ಪ್ರೇಮಿ ಮತ್ತು ಸರಳತೆಯ ಸಕಾರ ಮೂರ್ತಿ. ಯಾಜಕರ ಬಗ್ಗೆ ಅವರಿಗಿದ್ದ ಗೌರವ ಅಪಾರ. ಒಮ್ಮೆ ಒಬ್ಬ ವ್ಯಕ್ತಿಯು ಸಂತ ಫ್ರಾನ್ಸಿಸ್ ರವರನ್ನು ಪರೀಕ್ಷಿಸಲು ಸಂಚು ಹೂಡಿದರು. ಆ ಊರಿನಲ್ಲೊಬ್ಬ ಗುರುಗಳಿದ್ದರು. ಆ ವ್ಯಕ್ತಿ ಸಂತ ಫ್ರಾನ್ಸಿಸ್ ಅವರ ಬಳಿಗೆ ಬಂದು, ಆ ಗುರುಗಳು ನೀಡುವ ಸಂಸ್ಕಾರಗಳು ಪವಿತ್ರವೇ? ಅಂತಹವರನ್ನು ನೀವು ಗೌರವಿಸುತ್ತೀಯಾ ಎಂದು ವ್ಯಂಗ್ಯವಾಗಿ ಕೇಳಿದನು. ಸಂತ ಫ್ರಾನ್ಸಿಸ್ ಅವರು ಯಾವುದೇ ವಾದ ಮಾಡಲಿಲ್ಲ. ಬದಲಾಗಿ ನೇರವಾಗಿ ಆ ಯಾಜಕನ ಬಳಿಗೆ ಹೋಗಿ ಅವರ ಪಾದಗಳಿಗೆ ನಮಸ್ಕರಿಸಿ ಅವರ 2 ಹಸ್ತಗಳನ್ನು ಹಿಡಿದು ಭಕ್ತಿಯಿಂದ ಮುತ್ತಿಕ್ಕರು. ನಂತರ ಅಲ್ಲಿ ನೆರೆದಿದ್ದವರಲ್ಲಿ ಹೀಗೆಂದರು: ಈ ಹಸ್ತಗಳು ಪವಿತ್ರವಾದುವು. ಇವು ಪ್ರತಿದಿನ ಬಲಿಪೂಜೆಯಲ್ಲಿ ಸ್ವರ್ಗದಿಂದ ಸಾಕ್ಷಾತ್ ದೇವರ ಪುತ್ರನನ್ನೇ ಭೂಮಿಗೆ ಇಳಿಸುತ್ತವೆ. ಈ ಕೈಗಳು ನನ್ನ ಪ್ರಭುವನ್ನು ಮುಟ್ಟುತ್ತವೆ, ನನ್ನ ಪ್ರಭುವನ್ನು ನನಗೆ ನೀಡುತ್ತವೆ. ಆದ್ದರಿಂದ ಈ ಕೈಗಳಿಗೆ ಮುತ್ತಿಡುವುದೇ ನನ್ನ ಸೌಭಾಗ್ಯ. ಎಂತಹ ಅದ್ಭುತ ಮಾತುಗಳು! ಆತ್ಮೀಯರೇ, ನಮಗೆ ಸಂಭವಿಸಬಹುದಾದ ದೊಡ್ಡ ಅನಾಹುತ ಎಂದರೆ ಕಣ್ಣುಗಳು ಇದ್ದು ನಮ್ಮ ಜೀವನದಲ್ಲಿ ದೇವರ ಪ್ರಸನ್ನತೆಯ ಸೌಂದರ್ಯವನ್ನು ನೋಡಲು ವಿಫಲರಾಗುವುದು. ನಮ್ಮ ಜೀವನದಲ್ಲಿ ದೇವರ ಸೌಂದರ್ಯವನ್ನು ನೋಡಲು ನಾವು ಮರೆತಿದ್ದೇವೆ. ಯಾಜಕರ ಸೌಂದರ್ಯವನ್ನು ಅರ್ಥ ಮಾಡಿಕೊಳ್ಳಲು ಕೂಡ ವಿಫಲರಾಗಿದ್ದೇವೆ ಎಂದು ಹೇಳಿದರೆ ತಪ್ಪೇನಿಲ್ಲ. ನಮ್ಮ ಧರ್ಮಕ್ಷೇತ್ರದ ಯಾಜಕರ ಜೀವನವನ್ನು ಶ್ಲಾಘಿಸಲು ದೇವರು ನಿಮ್ಮ ಜೀವನದಲ್ಲಿ ಯಾಜಕರ ಮೂಲಕ ಮಾಡಿದ ಎಲ್ಲದಕ್ಕೂ ಧನ್ಯವಾದ ಹೇಳಲು ಈ ದಿನ ಸಮಂಜಸವಾಗಿದೆ. ಇಂದು ಯಾಜಕರು ತಮ್ಮ ವಾಗ್ದಾನಗಳನ್ನು ನವೀಕರಿಸಿಕೊಳ್ಳುವ ದಿನ. ಈ ದಿನ ಯಾಜಕರ ಬಾಳಿಗೆ ಹೊಸತನವನ್ನು ತಂದುಕೊಡಲಿ ಎಂದು ಪ್ರಾರ್ಥಿಸುತ್ತೇವೆ. ಪ್ರಿಯ ಯಾಜಕರೇ, ಈ ಸುಂದರ ದಿನದಂದು ನಿಮ್ಮೊಂದಿಗೆ ನನ್ನ ಚಿಂತನೆಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನಾನು ಒಬ್ಬ ಯಾಜಕ ಮತ್ತು ದೇವದೂತನನ್ನು ಭೇಟಿಯಾದರೆ ನಾನು ದೇವದೂತನನ್ನು ನಮಸ್ಕರಿಸುವ ಮೊದಲು ಯಾಜಕನನ್ನು ವಂದಿಸಬೇಕು. ದೇವದೂತ ದೇವರ ಸ್ನೇಹಿತ, ಆದರೆ ಯಾಜಕ ದೇವರ ಸ್ಥಾನದಲ್ಲಿಯೇ ನಮ್ಮ ಮಧ್ಯೆ ಜೀವಿಸುತ್ತಾರೆ. ಸಂತ ಜಾನ್ ಮರಿಯ ವಿಯಾನಿಯವರ ಯಾಜಕರ ಕುರಿತಾದ ಮಾತುಗಳು ಇವು. ಯಾಜಕರೊಬ್ಬರು ಹಾದು ಹೋದ ನೆಲವನ್ನು ಅವಿಲದ ಸಂತ ತೆರೇಸ ಮುತ್ತಿಡುತ್ತಾರೆ. ಕಾರಣ ಕೇಳಿದಾಗ ಅವರಾಡಿದ ಮಾತುಗಳು ಇವು: ನೀವು ಒಬ್ಬ ಯಾಜಕನನ್ನು ನೋಡಿದಾಗ ನನ್ನನ್ನು ದೇವರ ಮಗುವನ್ನಾಗಿ ಮಾಡಿದವರು ಇವರು. ದೀಕ್ಷಾಸ್ನಾನದ ಮೂಲಕ ನನಗೆ ಸ್ವರ್ಗವನ್ನು ತೆರೆದಿದ್ದಾರೆ. ನನ್ನ ಆತ್ಮಕ್ಕೆ ಪೋಷಣೆಯನ್ನು ಮಾಡುವವರು ಅವರೇ ಎಂದು ನಿನಗೆ ಅರಿವಾಗಬೇಕು. ಯಾಜಕನ ಕುರಿತಾದ ಅವಿಲದ ಸಂತ ತೆರೇಸರ ಮಧುರ ಮಾತುಗಳು ಇವು. ಈ ಯಾಜಕರ ಮಹತ್ವವನ್ನು ಇಂದು ನಾವು ಅರಿಯಬೇಕು. ಆತ್ಮೀಯ ಯಾಜಕರೇ, ನನ್ನ ಚಿಂತನೆಯಂತೆ ಯಾಜಕ ಅದೆಷ್ಟೇ ಪ್ರತಿಭಾವಂತನಾಗಿರಲಿ, ಯೇಸುವಿನಿಂದ ತನ್ನ ಬದುಕನ್ನು ಶ್ರೀಮಂತಗೊಳಿಸದಿದ್ದರೆ ಯಾಜಕ ಅತ್ಯಂತ ಬಡವ. ಪ್ರಭು ಯೇಸು ಯಾಜಕನನ್ನು ತನ್ನ ಸ್ನೇಹಿತ ಎಂದು ಕರೆಯದ ಹೊರತು ಅವನೊಬ್ಬ ಕನಿಷ್ಠ ಸೇವಕ. ಯೇಸು ಪೇತ್ರನಿಗೆ ತಾಳ್ಮೆಯಿಂದ ಕಲಿಸಿದಂತೆ ಯಾಜಕನಿಗೆ ಕಲಿಸದೇ ಇದ್ದಲ್ಲಿ ಅವನೊಬ್ಬ ಅಜ್ಞಾನಿ. ಒಳ್ಳೆಯ ಕುರುಬನಾಗಿ ಪ್ರಭು ಯಾಜಕನನ್ನು ಬಲಪಡಿಸುವ ಹೊರತು ಆತ ಅತ್ಯಂತ ದುರ್ಬಲ ಮನುಜ. ಪ್ರಭುವಿನಿಂದ ಮಾತ್ರ ಒಬ್ಬ ಯಾಜಕ ಶ್ರೇಷ್ಠನಾಗುತ್ತಾನೆ. ಅವರು ನಡೆದ ಹಾದಿಯಲ್ಲಿ ನಡೆದು ಮತ್ತೊಬ್ಬ ಕ್ರಿಸ್ತನಾಗುತ್ತಾನೆ. ಆತ್ಮೀಯ ಯಾಜಕರೇ,
ಇಂದು ನಿಮ್ಮ ವಾಗ್ದಾನಗಳ ನವೀಕರಣದ ದಿನ. ನಿಮ್ಮ ಲೋಕನವನ್ನು ಈ ವಿಚಾರಧಾರೆಯನ್ನು ಆರಂಭಿಸುತ್ತೇನೆ. ಮೊದಲನೇದಾಗಿ ನಿಮ್ಮ ಬದುಕು ನಿಮ್ಮ ಮಾತಾಗಿರಲಿ. ನಿಮ್ಮ ಬದುಕು ನಿಮ್ಮ ಮಾತಾಗಿರಲಿ. ಯಾಜಕ ದೀಕ್ಷೆಯು ನಿಮ್ಮ ತುಟಿಗಳ ಮೇಲೆ ದೇವರ ವಾಕ್ಯವನ್ನು ಇರಿಸುತ್ತದೆ. ನೀವು ಮಾತನಾಡುವಾಗ, ನೀವು ಬೋಧಿಸುವಾಗ, ನೀವು ಕಲಿಸುವಾಗ, ನೀವು ಯಾಜಕರಾಗಿ ಸಲಹೆ ನೀಡುವಾಗ ಭಕ್ತಾದಿಗಳು ದೇವರ ಧ್ವನಿಯನ್ನು ಕೇಳುತ್ತಾರೆ. ದೇವರು ನಿಮಗೆ ಪ್ರೀತಿ ಎಂಬ ಅದ್ಭುತ ಭಾಷೆಯನ್ನು ಕಲಿಸಿದ್ದಾರೆ. ದೇವರು ನಿಮ್ಮಲ್ಲಿ ಪವಿತ್ರ ನಂಬಿಕೆಯನ್ನು ಇರಿಸಿದ್ದಾರೆ. ದೇವರ ವಾಕ್ಯವನ್ನು ಸರ್ವರಿಗೂ ಸಾರುವ ಮೂಲಕ ನಂಬಿಕಸ್ಥನಾದ ದೇವರ ಕಡೆಗೆ ಕರೆದೊಯ್ಯಲು ನಿಮಗೆ ಸಾಧ್ಯ ಎಂಬ ಸತ್ಯವನ್ನು ಮರೆಯದಿರಿ. ಯೇಸುವಿನ ಸ್ನಾನ ದೀಕ್ಷೆಯ ಸಮಯದಲ್ಲಿ ಸ್ವರ್ಗವು ತೆರೆಯಿತು ಮತ್ತು ತಂದೆಯಾದ ದೇವರು ಯೇಸುವಿನ ಬಗ್ಗೆ ಮಾತನಾಡುತ್ತಾ, ಇವನು ನನ್ನ ಪ್ರಿಯ ಪುತ್ರ, ಅವನ ಮಾತನ್ನು ಕೇಳಿ ಎಂದು ಹೇಳಿದರು. ಪ್ರಭು ಯೇಸು ತನ್ನ ಶಿಷ್ಯರಿಗೆ, ನಿಮ್ಮ ಮಾತನ್ನು ಕೇಳುವವನು ನನ್ನ ಮಾತನ್ನು ಕೇಳುವನು ಮತ್ತು ನಿಮ್ಮನ್ನು ತಿರಸ್ಕರಿಸುವವನು ನನ್ನನ್ನು ಕಳಿಸಿದ ಆತನನ್ನು ತಿರಸ್ಕರಿಸುವನು ಎಂದು ನುಡಿದರು. ನನ್ನ ಪ್ರಿಯ ಯಾಜಕರೇ, ನಿಮ್ಮ ಮಾತುಗಳು ಮುಖ್ಯ. ನೀವೇನು ಹೇಳುತ್ತೀರಿ ಎಂಬುದು ಮಾತ್ರವಲ್ಲದೆ ನೀವು ಅದನ್ನು ಹೇಗೆ ಹೇಳುತ್ತೀರಿ ಎಂಬುದು ಕೂಡ ಮಹತ್ವದ್ದಾಗಿದೆ. ನೀವು ಮಾತನಾಡುವಾಗ ಚಿಂತನಾಶೀಲರಾಗಿರಿ. ನೀವು ಮಾತನಾಡುವಾಗ ಜಾಗರೂಕರಾಗಿರಿ ಮತ್ತು ನಿಮ್ಮ ಮಾತುಗಳಲ್ಲಿ ಸತ್ಯಕ್ಕೆ ನಂಬಿಕಸ್ಥರಾಗಿರಿ. ಅಸಿಸಿಯ ಸಂತ ಫ್ರಾನ್ಸಿಸರು ನುಡಿಯುವ ಹಾಗೆ ಎಲ್ಲ ಕಾಲದಲ್ಲೂ ಶುಭ ಸಂದೇಶವನ್ನು ಪ್ರಬೋಧಿಸಿರಿ. ಅವಶ್ಯಕತೆ ಇದ್ದರೆ ಮಾತ್ರ ಪದಗಳನ್ನು ಬಳಸಿರಿ. ಎರಡನೇದಾಗಿ, ನಮ್ಮ ಕೈಗಳು ದೇವರಿಗೆ ಮುಡಿಪಾದವು. ನನ್ನ ಸಹೋದರರೇ, ಯಾಜಕ ದೀಕ್ಷೆ ವಿಧಿಯಲ್ಲಿ ನಿಮ್ಮ ಕೈಗಳನ್ನು ಕ್ರಿಸ್ಮ ತೈಲದಿಂದ ಅಭಿಷೇಕಿಸಲಾಯಿತು. ತಂದೆಯಾದ ದೇವರು ಪ್ರಭು ಯೇಸುವಿನ ಮುಖಾಂತರ ಪವಿತ್ರಾತ್ಮರ ಶಕ್ತಿಯ ಮೂಲಕ ನಿಮ್ಮ ಕರಗಳನ್ನು ಅಭಿಷೇಕಿಸಿ ಭಕ್ತಾದಿಗಳನ್ನು ಪವಿತ್ರಗೊಳಿಸಲು ಮತ್ತು ದೇವರಿಗೆ ತ್ಯಾಗ ಬಲಿಯನ್ನು ಅರ್ಪಿಸಲು ನಿಮ್ಮನ್ನು ಸಂರಕ್ಷಿಸಿದರು. ನಿಮ್ಮ ಕೈಗಳು ಸರ್ವರನ್ನು ಪವಿತ್ರಗೊಳಿಸಲು ಅಭಿಷೇಕಿಸಲ್ಪಟ್ಟವು. ನಿಮ್ಮ ಕರಗಳನ್ನು ನೋಡಿ, ನಿಮ್ಮ ಕೈಗಳು ನೇಯವಾಗಿವೆ ಅಥವಾ ಸ್ಥಿರವಾಗಿವೆಯೇ, ಅಥವಾ ವಯಸ್ಸಾದಂತೆ ಮತ್ತು ಸಮಯ ಕಳೆದಂತೆ ಸುಕ್ಕು ಕಟ್ಟಿದೆಯೇ? ನಿಮ್ಮ ಕೈಗಳು ಹೇಗೆ ಇರಲಿ. ದೇವರು ಆ ಕೈಗಳನ್ನು ಆಶೀರ್ವದಿಸಿದ್ದಾರೆ. ಒಂದು ಸಾಧನ ಮತ್ತು ಸಂಕೇತವಾಗಿ ಪವಿತ್ರ ತೈಲದಿಂದ ಅಭಿಷೇಕಿಸಿದ್ದಾರೆ. ದೀಕ್ಷಾ ಸ್ನಾನ ನೀಡುವ ಮತ್ತು ದೃಢೀಕರಿಸುವ, ಪಾಪಗಳನ್ನು ಕ್ಷಮಿಸುವ, ಜೀವಂತ ರೊಟ್ಟಿ ಮತ್ತು ರಕ್ಷಣಾ ಪಾತ್ರೆಯನ್ನು ಪವಿತ್ರಗೊಳಿಸುವ ಮತ್ತು ಅರ್ಪಿಸುವ, ತಲೆ ಮತ್ತು ಕೈಗಳಿಗೆ ತೈಲದಿಂದ ಅಭ್ಯಂಗಿಸಿ ಸ್ವರ್ಗದ ಬಾಗಿಲನ್ನೇ ತೆರೆಯುವ ನಿಮ್ಮ ಕೈಗಳು ಅಮೂಲ್ಯವಾದವು ಎಂಬ ಸತ್ಯವನ್ನು ಮರೆಯಬೇಡಿ. ಅವಿಲದ ಸಂತ ತೆರೇಸ ಅವರ ಮಾತುಗಳನ್ನು ನೆನಪಿಡಿ. ಕ್ರಿಸ್ತನಿಗೆ ಭೂಮಿಯ ಮೇಲೆ ಯಾವುದೇ ಕೈಗಳಿಲ್ಲ, ಆದರೆ ನಿಮ್ಮ ಕರಗಳು ಪ್ರಭುವಿನದಾಗಲಿ. ನಿಮ್ಮದು ಶ್ರಮಕ್ಕೆ ಬದ್ಧವಾಗಿರುವ ಕೈಗಳು, ಸ್ವತಃ ಪ್ರಾರ್ಥನೆಯಲ್ಲಿ ಒಂದಾಗುವ ಕೈಗಳು, ನಿಮ್ಮ ಪಾಲನೆಗೆ ಒಪ್ಪಿಸಲಾದ ಜನರಿಗೆ ಸಾಂತ್ವನ, ಕರುಣೆ ಮತ್ತು ಶಾಂತಿಯನ್ನು ತರುವ ಕೈಗಳಾಗಲಿ. ಪ್ರೀತಿಯ ಯಾಜಕರೇ, ನಿಮ್ಮ ಅಭಿಷಿಕ್ತ ಕೈಗಳು ಪವಿತ್ರವಾಗಿವೆ. ಅವುಗಳನ್ನು ಎಚ್ಚರಿಕೆಯಿಂದ ಮತ್ತು ಒಳ್ಳೆಯದಕ್ಕಾಗಿ ಮಾತ್ರ ಬಳಸಿ. ಮೂರನೇದಾಗಿ, ನಿಮ್ಮ ಹೃದಯ ಶುದ್ಧವಾಗಿರಲಿ. ಯಾಜಕರ ಹೃದಯದ ಮೇಲೆ ನಾವು ಏನು ಹೇಳಬಹುದು? ಪ್ರತಿಯೊಬ್ಬ ವ್ಯಕ್ತಿಯ ಹೃದಯವು ಬಡಿಯುತ್ತದೆ, ಮಿಡಿಯುತ್ತದೆ ಮತ್ತು ದೇಹದ ಉಳಿದ ಭಾಗಗಳಿಗೆ ರಕ್ತವನ್ನು ನೀಡುತ್ತವೆ, ಅವನ್ನು ಜೀವಂತವಾಗಿರಿಸುತ್ತವೆ. ಯಾಜಕರ ಹೃದಯವು ಕ್ರಿಸ್ತನ ದೇಹದ ಜೀವರಕ್ತವನ್ನು ಮಿಡಿಯುತ್ತದೆ, ಧರ್ಮಸಭೆಯ ಜೀವಂತವಾಗಿರಿಸುತ್ತದೆ. ಸಂತ ಜಾನ್ ಮರಿಯ ವಿಯಾನಿ ಈ ರೀತಿ ನುಡಿಯುತ್ತಾರೆ: ಪ್ರತಿಯೊಬ್ಬ ಯಾಜಕನ ಹೃದಯ ಯೇಸುವಿನ ಹೃದಯದ ಪ್ರೀತಿಯ ಪ್ರತಿರೂಪವಾಗಿದೆ. ಹೃದಯವು ಶುದ್ಧ ಮತ್ತು ಸರಳವಾಗಿದ್ದಾಗ ಅದು ಪರರನ್ನು ಪ್ರೀತಿಸಲು
ಅನುವು ಮಾಡಿಕೊಡುತ್ತದೆ. ಯಾಜಕನ ಹೃದಯವು ಅವನು ಮಾತನಾಡುವ ಪದಗಳಿಗೆ ನಿಜವಾದ ಅರ್ಥವನ್ನು ನೀಡುತ್ತದೆ. ಯಾಜಕನ ಹೃದಯವು ತನ್ನ ಅಭಿಷಿಕ್ತ ಕೈಗಳಿಗೆ ನಿಜವಾದ ಉದ್ದೇಶ ಮತ್ತು ನಿರ್ದೇಶನವನ್ನು ನೀಡುತ್ತದೆ. ಯಾಜಕನ ಹೃದಯವು ತಾನು ಯಾರಿಗಾಗಿ ನೇಮಿಸಲ್ಪಟ್ಟು ಮತ್ತು ಸೇವೆ ಸಲ್ಲಿಸುತ್ತಿದೆಯೋ ಅವರಿಗಾಗಿ ಬಡಿಯುತ್ತದೆ. ಹೀಗಿರುವಾಗ ಯಾಜಕರೇ, ನಿಮ್ಮ ಹೃದಯದಲ್ಲಿ ಕ್ಷಮಿಸದ ಕೋಪ ಮತ್ತು ಉದ್ದೇಶಪೂರ್ವಕ ದುರಾಸೆಗಳಿಗೆ ಸ್ಥಳವಿಲ್ಲ, ಸ್ವಾರ್ಥಕ್ಕೆ ಸ್ಥಳವಿಲ್ಲ, ಅಸೂಯೆಗೆ ಸ್ಥಳ ಇಲ್ಲ, ಪ್ರತ್ಯೇಕತೆ, ಗುಂಪುಗಾರಿಕೆ ಅಥವಾ ನಿಮ್ಮ ಸಹೋದರರಿಂದ ದೂರವಿರಲು ಸ್ಥಳವಿಲ್ಲ. ಯಾಜಕರೇ, ನಿಮ್ಮ ಹೃದಯವು ವಿಭಜನೆಯಾದಾಗ ನಿಮ್ಮ ಯಾಜಕತ್ವವು ಮುರಿದು ಹೋಗುತ್ತದೆ ಮತ್ತು ಕ್ರಿಸ್ತನು ಬಯಸಿದಂತೆ ನೀವು ದುಡಿಯಲು ಸಾಧ್ಯವಿಲ್ಲ. ಆತ್ಮೀಯ ಯಾಜಕರೇ, ಬದುಕಿನಲ್ಲಿ ಏನೇ ಆದರೂ ನಿಮ್ಮ ಹೃದಯಗಳು ಕಳವಳಗೊಳ್ಳದಿರಲಿ. ದೇವರಲ್ಲಿ ವಿಶ್ವಾಸವಿಡಿ. ನಿಮ್ಮನ್ನು ಯಾಜಕರಾಗಲು ಕರೆದವನಲ್ಲಿ ವಿಶ್ವಾಸವಿಡಿ. ಆತ್ಮೀಯ ಭಕ್ತಾದಿಗಳೇ, ಇಲ್ಲಿಯವರೆಗೆ ನಾನು ಯಾಜಕರೊಂದಿಗೆ ನನ್ನ ಭಾವನೆಗಳನ್ನು ಹಂಚಿಕೊಂಡಿದ್ದೇನೆ. ನಾನೀಗ ನಿಮ್ಮೊಂದಿಗೆ 2 ಸತ್ಯಗಳನ್ನು ತಿಳಿಸಲೇಬೇಕು. ಸರಿಯಾಗಿ ಆಲಿಸಿರಿ. ಪ್ರತಿಯೊಬ್ಬ ಯಾಜಕ ನಿಮ್ಮಿಂದ ಬಯಸುವುದು ಪ್ರೇರಣೆ ಮತ್ತು ಪ್ರಾರ್ಥನೆ ಮಾತ್ರ. ಮೊದಲನೇದಾಗಿ, ಅನುದಿನದ ಬಾಡಿಗೆ ಪ್ರೇರಣೆ. ಪ್ರಿಯ ಸಹೋದರ ಸಹೋದರಿಯರೇ, ಪಾದುವ ನಗರದ ಜನರು ಸಂತ ಅಂತೋನಿಯವರನ್ನು ಕೇವಲ ಒಬ್ಬ ಸಂತರನ್ನಾಗಿ ನೋಡುವುದಿಲ್ಲ, ಬದಲಾಗಿ ಅವರನ್ನು ನಮ್ಮ ತಂದೆ, ನಮ್ಮವರು ಮತ್ತು ನಮ್ಮ ಸಂತ ಎಂದು ಅತ್ಯಂತ ಪ್ರೀತಿಯಿಂದ ಕರೆಯುತ್ತಾರೆ. ಈ ಒಂದು ಆತ್ಮೀಯ ಭಾವನೆ ಪ್ರತಿಯೊಂದು ಧರ್ಮ ಕೇಂದ್ರದಲ್ಲಿಯೂ ಮೂಡಿರಬೇಕು ಎಂಬುದು ನನ್ನ ಆಸೆ. ಯಾಜಕರ ಮೇಲೆ ಅಚಲವಾದ ಪ್ರೀತಿ ಮತ್ತು ಗೌರವವನ್ನು ನೀವು ಹೊಂದಿರಬೇಕು. ಪಾದುವಾದ ಜನರಿಗೆ ಸಂತ ಅಂತೋನಿಯವರ ಮೇಲೆ ಇರುವಂಥ ನಮ್ಮವರು, ನಮ್ಮ ಯಾಜಕ ಎಂಬ ಮಮತೆ, ಪ್ರೀತಿ ಧರ್ಮ ಕೇಂದ್ರದಲ್ಲಿ ಮೂಡಿರಬೇಕು. ಯಾಜಕರ ಬದುಕಿಗೆ ಪ್ರೇರಣೆಯಾಗಿರಿ. ನಿಮ್ಮ ಮಕ್ಕಳ ಎದುರು ಯಾಜಕರ ಧರ್ಮ ಭಗಿನಿಯರ ಕುರಿತಾಗಿ ಒಳ್ಳೆಯದನ್ನೇ ಮಾತನಾಡಿರಿ. ಯಾಜಕರನ್ನು ತಿದ್ದುವ ಪ್ರಕ್ರಿಯೆ ಖಾಸಗಿಯಾಗಿರಲಿ. ಗುರುಗಳ ತಪ್ಪುಗಳನ್ನು ಅಥವಾ ದೌರ್ಬಲ್ಯಗಳನ್ನು ಮಾಧ್ಯಮಗಳಿಗೆ ಒಯ್ಯುವುದು ಅಥವಾ ಪತ್ರಿಕೆಗಳಲ್ಲಿ ಪ್ರಚಾರ ಮಾಡುವುದು ಶೋಭೆ ತರುವುದಿಲ್ಲ. ಗುರುಗಳನ್ನು ಪ್ರೀತಿಸೋಣ. ಅವರ ದೌರ್ಬಲ್ಯಗಳನ್ನು ಪ್ರಾರ್ಥನೆಯಲ್ಲಿ ದೇವರಲ್ಲಿ ನಿವೇದಿಸಿಕೊಳ್ಳೋಣ. ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರಂತೆ ಬದುಕೋಣ. ಎರಡನೇದಾಗಿ, ಅನುದಿನದ ಜೀವನಕ್ಕೆ ಪ್ರಾರ್ಥನೆ. ಯಾಜಕರು ಕೂಡ ಮನುಷ್ಯರು. ಅವರು ದೌರ್ಬಲ್ಯಗಳಿಂದ ಮುಕ್ತರಲ್ಲ. ಅವರಿಗೆ ನಿಮ್ಮ ಪ್ರಾರ್ಥನೆಯ ಬೆಂಬಲದ ಅವಶ್ಯಕತೆ ಇದೆ. ವಿಶ್ವಗುರು ಫ್ರಾನ್ಸಿಸ್ ಅವರು ಪ್ರತಿ ಬಾರಿಯೂ ಹೇಳಿದಂತೆ, ನನಗಾಗಿಯೂ ಪ್ರಾರ್ಥಿಸಲು ಮರೆಯಬೇಡಿ. ಪ್ರತಿಯೊಬ್ಬ ಯಾಜಕನಿಗೆ ನಿಮ್ಮ ಪ್ರಾರ್ಥನೆಯ ಅವಶ್ಯಕತೆ ಇದೆ. ಅವರಿಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಪ್ರಾರ್ಥನೆಯಿಂದ ಅವರು ಕೂಡ ಬದುಕುತ್ತಾರೆ. ನಿಮ್ಮ ಗುರುಗಳು ಕ್ರಿಸ್ತನ ಸತ್ಯ ಮಾರ್ಗದಲ್ಲಿ ನಡೆಯಲು ನಿಮ್ಮ ಪ್ರಾರ್ಥನೆಯೇ ಅವರಿಗೆ ಶ್ರೀರಕ್ಷೆ. ಅವರು ದಣಿದಾಗ ನಿಮ್ಮ ಪ್ರಾರ್ಥನೆ ಅವರಿಗೆ ಚೈತನ್ಯ ನೀಡಲಿ. ಅವರು ಎಡವಿದಾಗ ನಿಮ್ಮ ಪ್ರೀತಿ ಅವರನ್ನು ಎತ್ತಿ ಹಿಡಿಯಲಿ. ಇಂದು ನೀವು ಪ್ರಭುವಿನಲ್ಲಿ ಒಂದು ವರವನ್ನು ಕೇಳಿ. ಪ್ರಭುವೇ, ನಮ್ಮ ಯಾಜಕರು ನಿನ್ನ ಹೃದಯದಂತಿರುವ ಕುರುಬರಾಗಲಿ. ಆತ್ಮೀಯ ಯಾಜಕರೇ, ಪರಿಶುದ್ಧ ಜೀವನ ನಡೆಸುತ್ತಾ ಪ್ರಭು ಯೇಸುವಿನೊಂದಿಗೆ ಸಾಗಿರಿ. ಪ್ರಸ್ತುತ ಜಗತ್ತಿಗೆ, ಧರ್ಮಸಭೆಗೆ ಮತ್ತು ನಮ್ಮ ಈ ಧರ್ಮಕ್ಷೇತ್ರಕ್ಕೆ ಯಾಜಕರ ಅವಶ್ಯಕತೆ ಇದೆ. ಮಾತೆ ಮರಿಯ ನಿಮ್ಮ ಕೈ ಹಿಡಿದು ತನ್ನ ಪುತ್ರನ ನೆಡೆಗೆ ಮುನ್ನಡೆಸಲಿ. ದೇವರ ಕರೆಗೆ ಸಮರ್ಪಿತ ಜೀವನದಲ್ಲಿ ನಿಮ್ಮ ಹೃನ್ಮನಗಳು ನವೀಕೃತವಾಗಲಿ. ಕ್ರಿಸ್ತರ ಬೆರಳು, ಕೊರಳು, ನೆರಳಾಗಿ ಬಾಳಿರಿ. ಈ ಪವಿತ್ರ ತೈಲಗಳ ಆಶೀರ್ವಚನದ ಪೂಜೆಯು ನಮ್ಮೆಲ್ಲರಲ್ಲಿ ಹೊಸ ಹುರುಪನ್ನು ತುಂಬಲಿ. ಯಾಜಕರು ದೈವಿಕ ಹಾದಿಯಲ್ಲಿ ನಡೆಯಲಿ. ವಿಶ್ವಾಸಿಗಳು ನಂಬಿಕೆಯಲ್ಲಿ ಬೆಳೆಯಲಿ. ಈ ಮೂಲಕ ನಮ್ಮ ಧರ್ಮಕ್ಷೇತ್ರವು ಕ್ರಿಸ್ತನ ಪ್ರೀತಿಯನ್ನು ಹರಡುವ ಪವಿತ್ರ ಉದ್ಯಾನವನವಾಗಲಿ. ಸರ್ವಶಕ್ತ ದೇವರು ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಮತ್ತು ನಿಮ್ಮೆಲ್ಲ ಯಾಜಕರನ್ನು ಆಶೀರ್ವದಿಸಲಿ. ನನಗಾಗಿಯೂ ಪ್ರಾರ್ಥಿಸಿರಿ.